The next problem is, show that the sequence xn equal to 1 plus 1 by 1 factorial plus 1 by 2 factorial plus and so on plus 1 by n factorial is monotonic. ಇಲ್ಲಿ ಏನು ಪ್ರೂವ್ ಮಾಡಬೇಕು, ನಾವು ಒಂದು ಸೀಕ್ವೆನ್ಸ್ನ ಕೊಟ್ಟಿದ್ದಾರೆ. ಈ ಸೀಕ್ವೆನ್ಸ್ ಮೊನೊಟಾನಿಕ್ ಇಂಕ್ರೀಸಿಂಗ್ ಅಂತ ಪ್ರೂವ್ ಮಾಡಬೇಕು. ಮೊನೊಟಾನಿಕ್ ಇಂಕ್ರೀಸಿಂಗ್ ಅಂದ್ರೇನು, ಎಕ್ಸ್ ಎನ್ ಪ್ಲಸ್ 1 ಮೈನಸ್ ಎಕ್ಸ್ ಎನ್ ಈಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು 0 ಅಂದರೆ ಮೊನೊಟಾನಿಕ್ ಇಂಕ್ರೀಸಿಂಗ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬೌಂಡೆಡ್ ಅಂತ ಪ್ರೂವ್ ಮಾಡಬೇಕು. ಬೌಂಡೆಡ್ ಅಂದ್ರೇನು, ಅಪ್ಪರ್ ಬೌಂಡ್ ಎಕ್ಸಿಸ್ಟ್ ಆಗಬೇಕು, ಲೋವರ್ ಬೌಂಡ್ ಎಕ್ಸಿಸ್ಟ್ ಆಗಬೇಕು. ಮತ್ತು ಕಂಡೀಷನ್ ಏನಾಗಿರುತ್ತೆ, ಎಮ್ ಲೆಸ್ಸರ್ ದ್ಯಾನ್ ಈಕ್ವಲ್ ಟು ಎಕ್ಸ್ ಎನ್ ಲೆಸ್ಸರ್ ದ್ಯಾನ್ ಈಕ್ವಲ್ ಟು ಕ್ಯಾಪಿಟಲ್ ಎಮ್ ಅಂತ ಪ್ರೂವ್ ಮಾಡಬೇಕು ಫಾರ್ ಆಲ್ ಎನ್. ಮತ್ತು ಇನ್ನೇನು ಪ್ರೂವ್ ಮಾಡಬೇಕು, ಇಲ್ಲಿ ಅದೇ ಕಂಡೀಷನ್. ಇಲ್ಲಿ ಬೌಂಡೆಡ್ ಆಯಿತು ಅಂದರೆ ಈ ಕಂಡೀಷನ್ ಏನಾಗುತ್ತೆ, ಸ್ಯಾಟಿಸ್ಫೈ ಆಗುತ್ತೆ. ಅಪ್ಪರ್ ಬೌಂಡ್ ಏನು ಬರುತ್ತೆ, 3 ಬರುತ್ತೆ ಅಂತ ಪ್ರೂವ್ ಮಾಡಬೇಕು. ಲೋವರ್ ಬೌಂಡು 2 ಬರುತ್ತೆ ಅಂತ ಪ್ರೂವ್ ಮಾಡಬೇಕು. ಓಕೆ, ಗೊತ್ತಾಗ್ತಿದೆಯಾ ಇಲ್ಲಿ? ನೆಕ್ಸ್ಟ್ ಸೊಲ್ಯೂಷನ್ ಪಾರ್ಟಿ ಬರೋಣ. ಸೊಲ್ಯೂಷನ್ ಗಿವನ್ ಏನಿದೆ, ಗಿವನ್ ಎಕ್ಸ್ ಎನ್ ಈಕ್ವಲ್ ಟು 1 ಪ್ಲಸ್ 1 ಬೈ 1 ಫ್ಯಾಕ್ಟೋರಿಯಲ್ ಪ್ಲಸ್ 1 ಬೈ 2 ಫ್ಯಾಕ್ಟೋರಿಯಲ್ ಪ್ಲಸ್ ಆ್ಯಂಡ್ ಸೊ ಆನ್ ಪ್ಲಸ್ 1 ಬೈ ಎನ್ ಫ್ಯಾಕ್ಟೋರಿಯಲ್ ಅಂತ ಇದೆ. ನಾವು ಫಸ್ಟ್ ಏನು ಪ್ರೂವ್ ಮಾಡಬೇಕು, ಮೊನೊಟಾನಿಕ್ ಇಂಕ್ರೀಸಿಂಗ್ ಅಂತ ಪ್ರೂವ್ ಮಾಡಬೇಕು ಅಲ್ವಾ. ಸೊ ಮೊನೊಟಾನಿಕ್ ಇಂಕ್ರೀಸಿಂಗ್ ಅಂತ ಪ್ರೂವ್ ಮಾಡಬೇಕು ಅಂದರೆ ನಮಗೆ ಎಕ್ಸ್ ಎನ್ತ್ ಟರ್ಮ್ ಮತ್ತು ಎಕ್ಸ್ ಎನ್ ಪ್ಲಸ್ 1th ಟರ್ಮ್ ಬೇಕು ಅಲ್ವಾ. ಈಗ ಎಕ್ಸ್ ಎನ್ತ್ ಟರ್ಮ್ ಏನು ಅಂತ ಗೊತ್ತಾಗಿದೆ. ಎಕ್ಸ್ ಎನ್ ಪ್ಲಸ್ 1th ಟರ್ಮ್ ಆಫ್ ದ ಸೀಕ್ವೆನ್ಸ್ ಏನಾಗುತ್ತೆ, ಇಲ್ಲಿ ಎಕ್ಸ್ ಎನ್ ಪ್ಲಸ್ 1 ಅಂದರೆ 1 ಪ್ಲಸ್ 1 ಬೈ ಫಸ್ಟ್ ಟರ್ಮ್ 1 ಇದೆ, ಸೆಕೆಂಡ್ ಟರ್ಮ್ 1 ಬೈ 1 ಫ್ಯಾಕ್ಟೋರಿಯಲ್, ಥರ್ಡ್ ಟರ್ಮ್ 1 ಬೈ 2 ಫ್ಯಾಕ್ಟೋರಿಯಲ್ ಪ್ಲಸ್ ಆ್ಯಂಡ್ ಸೊ ಆನ್ ಪ್ಲಸ್ 1 ಬೈ ಎನ್ ಫ್ಯಾಕ್ಟೋರಿಯಲ್ ಅಂದರೆ ಇದು nth ಟರ್ಮ್ ಆಯ್ತು. ನಮಗೆ ಎನ್ ಪ್ಲಸ್ 1th ಟರ್ಮ್ ಬೇಕು ಅಂದರೆ ಎನ್ ಪ್ಲೇಸಿಗೆ ಎನ್ ಪ್ಲಸ್ 1 ಅಪ್ಲೈ ಮಾಡ್ತೀವಿ. ಗೊತ್ತಾಗ್ತಿದೆಯಾ? ಅವಾಗ ಏನಾಗುತ್ತೆ, ಎನ್ ಪ್ಲಸ್ 1th ಟರ್ಮ್ 1 ಬೈ ಎನ್ ಪ್ಲಸ್ 1 ಫ್ಯಾಕ್ಟೋರಿಯಲ್ ಆಗುತ್ತೆ. ಈಗ ನೆಕ್ಸ್ಟ್ ಮೊನೊಟಾನಿಕ್ ಇನ್ಕ್ರೀಸಿಂಗ್ ಅಂದರೆ ಏನು ಕನ್ಸಿಡರ್ ಮಾಡ್ಕೊತೀರಾ, ಎಲ್ ಎಚ್ ಎಸ್ ಕನ್ಸಿಡರ್ ಎಕ್ಸ್ ಎನ್ ಪ್ಲಸ್ 1 ಮೈನಸ್ ಎಕ್ಸ್ ಎನ್ ಈಕ್ವಲ್ ಟು, ಈ ಎಲ್ ಎಚ್ ಎಸ್ನ ಕನ್ಸಿಡರ್ ಮಾಡಿಕೊಂಡು ಈ ಎಲ್ ಎಚ್ ಎಸ್ ಬರುವಂಥ ರಿಸಲ್ಟು ಗ್ರೇಟರ್ ದ್ಯಾನ್ ಈಕ್ವಲ್ ಟು 0 ಆಗುತ್ತಾ ಲೆಸರ್ ದ್ಯಾನ್ ಈಕ್ವಲ್ ಟು 0 ಆಗುತ್ತಾ ಅಂತ ನೋಡೋಣ. ಇಲ್ಲೇನು ಗ್ರೇಟರ್ ದ್ಯಾನ್ ಈಕ್ವಲ್ ಟು 0 ಅಂತ ಪ್ರೂವ್ ಮಾಡಬೇಕಲ್ವಾ. ಸೊ ಏನಿದೆ, ಎಕ್ಸ್ ಎನ್ ಪ್ಲಸ್ 1th ಟರ್ಮು 1 ಪ್ಲಸ್ 1 ಬೈ 1 ಫ್ಯಾಕ್ಟೋರಿಯಲ್ ಪ್ಲಸ್ 1 ಬೈ 2 ಫ್ಯಾಕ್ಟೋರಿಯಲ್ ಪ್ಲಸ್ ಆ್ಯಂಡ್ ಸೊ ಆನ್ ಪ್ಲಸ್ 1 ಬೈ n ಫ್ಯಾಕ್ಟೋರಿಯಲ್ ಪ್ಲಸ್ 1 ಬೈ n ಪ್ಲಸ್ 1 ಫ್ಯಾಕ್ಟೋರಿಯಲ್ ಮೈನಸ್ ಎಕ್ಸ್ nth ಟರ್ಮ್ ಏನಿದೆ 1 ಪ್ಲಸ್ 1 ಬೈ n ಫ್ಯಾಕ್ಟೋರಿಯಲ್ ಅಪ್ ಟು 1 ಬೈ n ಫ್ಯಾಕ್ಟೋರಿಯಲ್ ಇದೆ. ಇಲ್ಲಿ ಮೈನಸ್ನ ಮಲ್ಟಿಪ್ಲೈ ಮಾಡ್ತಾನೆ ಬರ್ಕೊತೀನಿ ನೋಡಿ. ಏನಾಗುತ್ತೆ, ಮೈನಸ್ 1 ಬೈ 1 ಫ್ಯಾಕ್ಟೋರಿಯಲ್ ಮೈನಸ್ 1 ಬೈ 2 ಫ್ಯಾಕ್ಟೋರಿಯಲ್ ಮೈನಸ್ ಆ್ಯಂಡ್ ಸೊ ಆನ್ ಮೈನಸ್ 1 ಬೈ n ಫ್ಯಾಕ್ಟೋರಿಯಲ್ ಆಗುತ್ತೆ. ಈಗ ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ತೋಗೋಣ. ಈ ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಆಗುತ್ತೆ, ಈ ಟರ್ಮ್ ಕ್ಯಾನ್ಸಲ್, ಇದು ಕ್ಯಾನ್ಸಲ್ ಆಗುತ್ತೆ, ಹಾಗೆ nth ಟರ್ಮು ಕ್ಯಾನ್ಸಲ್ ಆಗ್ತದೆ. ಏನು ರಿಮೈನಿಂಗ್ ಏನು ಉಳ್ಕೊಂತು, ಎಲ್ ಎಚ್ ಎಸ್ ಏನಾಗುತ್ತೆ, ಎಕ್ಸ್ ಎನ್ ಪ್ಲಸ್ 1 ಮೈನಸ್ ಎಕ್ಸ್ ಎನ್ ಈಸ್ ಈಕ್ವಲ್ ಟು 1 ಬೈ ಎನ್ ಪ್ಲಸ್ 1 ಫ್ಯಾಕ್ಟೋರಿಯಲ್ ಅಂತ ಉಳ್ಕೊಂತು. ಇಲ್ಲಿ ಪಾಸಿಟಿವ್ ಸೈನ್ ಬಂತಲ್ವ, ಸೊ ಇಟ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ ಈಕ್ವಲ್ ಟು 0 ಆಗುತ್ತೆ ಅಲ್ವಾ. ಗ್ರೇಟರ್ ದ್ಯಾನ್ ಈಕ್ವಲ್ ಟು 0 ಆಯಿತು ಅಂದರೆ ದೇರ್ಫೋರ್ ಸೀಕ್ವೆನ್ಸ್ ಎಕ್ಸ್ ಎನ್ ಈಸ್ ಮೊನೊಟಾನಿಕಲಿ ಇಂಕ್ರೀಸಿಂಗ್ ಆಯಿತು. either monotonically increasing or decreasing, the given sequence is a monotonic sequence ಅಂತ ಹೇಳ್ತೀವಿ. ಈಗ ಮೊನೊಟಾನಿಕ್ ಇಂಕ್ರೀಸಿಂಗ್ ಅಂತ ಪ್ರೂವ್ ಮಾಡಿದ್ವಿ. ನೆಕ್ಸ್ಟ್ ಏನು ಪ್ರೂವ್ ಮಾಡಬೇಕು, ನಾವು ಬೌಂಡೆಡ್ ಅಂತ ಪ್ರೂವ್ ಮಾಡಬೇಕು. ಬೌಂಡೆಡ್ ಅಂದರೆ ಅಪ್ಪರ್ ಬೌಂಡ್, ಬೌಂಡೆಡ್ ಮತ್ತು ಅಪ್ಪರ್ ಬೌಂಡ್ ಏನು ಬರುತ್ತೆ, ಲೋವರ್ ಬೌಂಡ್ ಏನು ಬರುತ್ತೆ ಅಂತ ಪ್ರೂವ್ ಮಾಡಿ. ಬೌಂಡೆಡ್ ಇದೇ ರೀತಿ ತಾನೇ ಬರೆಯೋದು ಕಂಡೀಷನ್ನ, ಈ ಕಂಡೀಷನ್ ರೀತಿಯಲ್ಲಿ ಇಡ್ತಾ ಹೋಗ್ತೀವಿ. ನೆಕ್ಸ್ಟ್ ಈಗ ನಾವು ಬೌಂಡೆಡ್ನ ಪ್ರೂವ್ ಮಾಡ್ತಾ ಹೋಗೋಣ. ನೆಕ್ಸ್ಟ್ ಎಕ್ಸ್ ಎನ್, ಗಿವನ್ ಎಕ್ಸ್ ಎನ್ ಏನಿದೆ, ಎಕ್ಸ್ ಎನ್ ಈಕ್ವಲ್ ಟು 1 ಪ್ಲಸ್ 1 ಬೈ 1 ಫ್ಯಾಕ್ಟೋರಿಯಲ್ ಪ್ಲಸ್ 1 ಬೈ 2 ಫ್ಯಾಕ್ಟೋರಿಯಲ್ ಪ್ಲಸ್ 1 ಬೈ 3 ಫ್ಯಾಕ್ಟೋರಿಯಲ್ ಪ್ಲಸ್ ಆ್ಯಂಡ್ ಸೊ ಆನ್ ಪ್ಲಸ್ 1 ಬೈ n ಫ್ಯಾಕ್ಟೋರಿಯಲ್ ಅಂತ ಇದೆ ಅಲ್ವಾ. ನೆಕ್ಸ್ಟ್ ಏನು ಮಾಡ್ತಾ ಹೋಗ್ತೀರಾ, ಇಲ್ಲಿ ನೋಡಿ, ಇಲ್ಲಿ ಎಕ್ಸ್ ಎನ್ ಈಕ್ವಲ್ ಟು 1 ಪ್ಲಸ್ 1 ಬೈ 1 ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ಏನಾಗುತ್ತೆ, 1 ಆಗುತ್ತೆ, ಪ್ಲಸ್ 1 ಬೈ 2 ಫ್ಯಾಕ್ಟೋರಿಯಲ್ ಪ್ಲಸ್ 1 ಬೈ 3 ಫ್ಯಾಕ್ಟೋರಿಯಲ್ ಪ್ಲಸ್ ಆ್ಯಂಡ್ ಸೊ ಆನ್ ಪ್ಲಸ್ 1 ಬೈ n ಫ್ಯಾಕ್ಟೋರಿಯಲ್ ಅಂತ ಬರ್ಕೊತೀವಿ ಅಲ್ವಾ. ನೆಕ್ಸ್ಟ್ ಇಲ್ಲಿ ನೋಡಿ, ಈ 1 ಮತ್ತು ಈ 1ನ್ನು ಇಲ್ಲಿ ನೋಡಿ, ಎಕ್ಸ್ ಎನ್ ಈಕ್ವಲ್ ಟು 1 ಅಂತ ಹಾಗೆ ಬರ್ಕೊತಿದ್ದೀನಿ. ಈ 1ನ್ನು ನಾನು 1 ಬೈ 1 ಅಂತನಾದ್ರು ಬರ್ಕೋಬೋದು ಅಥವಾ 1 ಅಂತನಾದ್ರು ಬರ್ಕೋಬೋದು ಅಂತ ಹೇಳಿದೆ ಅಲ್ವಾ. ಇದನ್ನ ನಾನು ಯಾವ ರೀತಿ ಬರ್ಕೊತೀನಿ ಅಂದರೆ 1 ಬೈ 2 ಪವರ್ 0 ಅಂತ ಬರ್ಕೊತೀನಿ. 1 ಬೈ 2 ಪವರ್ 0 ಅಂದರೆ 1 ತಾನೇ ಬರೋದು ಅಲ್ವಾ. ಇಲ್ಲಿ ಈಕ್ವಾಲಿಟಿ ಯಾವುದು ಅಂತ ಹಾಕಿರಲ್ಲ ನೋಡಿ, ಇಲ್ಲಿ 1 ಬರ್ಕೊತೀನಿ, ಪ್ಲಸ್ 1 ಬೈ 2 ಪವರ್ 0 ಅಂದರೆ 1 ಬರುತ್ತೆ, ಪ್ಲಸ್ ಈಗ 1 ಬೈ 2 ಫ್ಯಾಕ್ಟೋರಿಯಲ್ಗೆ ನಾವು 1 ಬೈ 2 ಪವರ್ 1 ಅಂತ ಬರ್ಕೊತೀವಿ. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಏನು ಮಾಡ್ತೀವಿ, ಪ್ಲಸ್ 1 ಬೈ 3 ಫ್ಯಾಕ್ಟೋರಿಯಲ್ ಅಂದರೆ 3 2s 6 ಆಗುತ್ತೆ, 6ಗೆ ಪ್ಲಸ್ 1 ಬೈ 2 ಸ್ಕ್ವೇರ್ ಅಂತ ಬರ್ಕೊತೀನಿ, ಪ್ಲಸ್ ಆ್ಯಂಡ್ ಸೊ ಆನ್ ಪ್ಲಸ್ 1 ಬೈ 2 ಪವರ್ n ಮೈನಸ್ 1. ಈ 1 ಬೈ n ಫ್ಯಾಕ್ಟೋರಿಯಲ್ನ 1 ಬೈ 2 ಪವರ್ n ಮೈನಸ್ 1 ಅಂತ ಬರ್ಕೊತೀವಿ.
ಯಾಕಪ್ಪ ಅಂದರೆ ಇಲ್ಲಿ ನೋಡಿ ಈ ಟರ್ಮ್ಸ್ ಎಲ್ಲ ಕಂಪ್ಯಾರಿಟಿವ್ಲಿ ದಿಸ್ ಟರ್ಮ್ಸ್ ಎಲ್ಲ ಏನಾಗ್ತಾ ಹೋಗ್ತವೆ, ಲೆಸ್ಸರ್ ದ್ಯಾನ್ ಆಗ್ತಾ ಹೋಗ್ತವೆ. ಗೊತ್ತಾಗ್ತಿದೆಯಾ? ಇಲ್ಲಿ ನೋಡಿ ಇದು ಈಕ್ವಲ್ ಆಗ್ತಾ, ಇದು 1 ಅಂದರೆ 1 ಇಟ್ಕೊಂಡಿದ್ದೀವಿ, 1/2 1/1 ಅಂದರೆ 1/2 ಪವರ್ 0 ಅಂತ ಬರ್ಕೊಂಡಿದ್ದೀನಿ. 1/2 ಫ್ಯಾಕ್ಟೋರಿಯಲ್ ಅಂದರೆ 1/2 ಪವರ್ 1 ಅಂತ ಬರ್ಕೊಂಡಿದ್ದೀನಿ. ಅದೇ ರೀತಿ 1/3 ಫ್ಯಾಕ್ಟೋರಿಯಲ್, 1/3 ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ಏನು ಬರುತ್ತೆ, 1/6. 1/6 ಅಂದ್ರೇನು, 0.166 ಅಂತ ಅಲ್ವಾ. ಅದೇ ರೀತಿ ಇಲ್ಲಿ ನೋಡಿ, ಇಲ್ಲಿ ದಿಸ್ ಇಸ್ ದ ಫೋರ್ತ್ ಟರ್ಮ್ ಏನು ಬಂತು, 0.166 ಬಂತು. ಇಲ್ಲಿ ಫೋರ್ತ್ ಟರ್ಮ್ ಏನಿದೆ 1/2 ಸ್ಕ್ವೇರ್ ಅಂದರೆ 1/4 ಆಗುತ್ತೆ. 1/4 ವ್ಯಾಲ್ಯೂ ಏನು, 0.25. ದಿಸ್ ಟರ್ಮ್ ಮಸ್ಟ್ ಬಿ ಲೆಸ್ಸರ್ ದ್ಯಾನ್ ದಿಸ್ ಅಲ್ವಾ. ಸೊ ದಿಸ್ ಟರ್ಮ್, ಈ ಹೋಲ್ ಟರ್ಮ್ ಏನಾಗುತ್ತೆ, ಲೆಸ್ಸರ್ ದ್ಯಾನ್ ದಿಸ್ ಟರ್ಮ್ ಅಂತ ಬರ್ಕೋಬೋದು ಅಲ್ವಾ. ಅಥವಾ ಈ ಟರ್ಮು ಗ್ರೇಟೆಸ್ಟ್ ಆಗಿದೆ ಇದು ಕಂಪೇರ್ ಮಾಡಿದರೆ. ಗೊತ್ತಾಗ್ತಿದೆಯಾ ಯಾವ ರೀತಿ ಆಯ್ತು ಇಲ್ಲಿ, xn ಲೆಸ್ಸರ್ ದ್ಯಾನ್ 1 + 1/2 ಪವರ್ 0 + 1/2 ಪವರ್ 1 + 1/2 ಸ್ಕ್ವೇರ್ + 1 ಆ್ಯಂಡ್ ಸೊ ಆನ್ ಈ ರೀತಿ ಬರ್ತಾ ಹೋಗುತ್ತೆ, + 1/2 ಪವರ್ n-1 ಇದೆ. ಇಲ್ಲಿ ನೋಡಿ ಈ xn ಲೆಸ್ಸರ್ ದ್ಯಾನ್ 1 + 1/2 ಪವರ್ 0 ಅಂದರೆ 1 ಬರುತ್ತೆ. 1 + 1/2 + 1/2 ಸ್ಕ್ವೇರ್ ಆ್ಯಂಡ್ ಸೊ ಆನ್ + 1/2 ಪವರ್ n-1 ಇದಿಷ್ಟು ಟರ್ಮ್ನ ಸಪ್ರೇಟಾಗಿ ಬರ್ಕೊಳ್ಳೋಣ. ಇದು ಆರ್ ಇನ್ ದ ಫಾರ್ಮ್ ಆಫ್ GP, ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ಫಾರ್ಮಲ್ಲಿದೆ. ಸೊ ಗೊತ್ತಾಗ್ತಿದೆಯಾ, ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ಫಾರ್ಮ್ ಅಂತ ಹೇಗೆ ಹೇಳ್ತೀವಿ, ಇದು ಕಾಮನ್ ರೇಷಿಯೋ ಏನು ಬರುತ್ತೆ, 1/2 ಬರ್ತಾ ಇದೆ ನೋಡಿ. ಈ ಟರ್ಮಿಂದ ಈ ಟರ್ಮ್ ಡಿವೈಡ್ ಮಾಡಿ 1/2 ಬರುತ್ತೆ, ಇದರಿಂದ ಈ ಡಿವೈಡ್ ಮಾಡಿದರೆ 1/2 ಬರುತ್ತೆ ಆ್ಯಂಡ್ ಸೊ ಆನ್ ಇದೇ ರೀತಿ ಕಂಟಿನ್ಯೂ ಆಗ್ತಾ ಹೋಗಿ ಇದು ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ಫಾರ್ಮಲ್ಲಿದೆ. ಸೊ ಇಲ್ಲಿ ಯಾವ ಫಾರ್ಮುಲಾ ಯೂಸ್ ಮಾಡ್ತೀರಾ, 2 ಫಾರ್ಮುಲಾಸ್. r ಗ್ರೇಟರ್ ದ್ಯಾನ್ 1 ಆದರೆ ಒಂದು ರೀತಿ ಫಾರ್ಮುಲಾ ಯೂಸ್ ಮಾಡ್ತೀರಾ, r ಲೆಸ್ಸರ್ ದ್ಯಾನ್ 1 ಆದರೆ ಒಂದು ರೀತಿ ಫಾರ್ಮುಲಾನ ಯೂಸ್ ಮಾಡ್ತೀರಾ. ಇಲ್ಲಿ r ವ್ಯಾಲ್ಯೂ ಏನು ಬಂತು, 1/2 ಬಂತು. a ವ್ಯಾಲ್ಯೂ ಏನಂತ ಕನ್ಸಿಡರ್ ಮಾಡ್ತಾರೆ, a ಇಸ್ ದ ಫಸ್ಟ್ ಟರ್ಮ್, ದಟ್ ಈಸ್ ವ್ಯಾಲ್ಯೂ 1. r 1/2 ಆಯಿತು ಅಂದರೆ 0.5 ಆಗುತ್ತೆ, ಇಟ್ ಮಸ್ಟ್ ಬಿ ಲೆಸ್ಸರ್ ದ್ಯಾನ್ 1 ಆಯಿತು. ಅವಾಗ ಯಾವ ಫಾರ್ಮುಲಾ ಯೂಸ್ ಮಾಡ್ತೀವಿ ನಾವು, SN = a into 1 - r power n/1 - r ಅನ್ನೋ ಫಾರ್ಮುಲಾನ ಯೂಸ್ ಮಾಡ್ತೀವಿ ಯಾವಾಗ r ಲೆಸ್ಸರ್ ದ್ಯಾನ್ 1 ಇದ್ದಾಗ. ಸೊ ಇಲ್ಲಿ ಈ ಫಾರ್ಮುಲಾನ ಯೂಸ್ ಮಾಡ್ತಾ ಹೋಗೋಣ. ಏನಾಗುತ್ತೆ, xn ಲೆಸ್ಸರ್ ದ್ಯಾನ್ 1 ಪ್ಲಸ್ ಇಲ್ಲಿ ನೋಡಿ SN = ಲೆಸ್ಸರ್ ದ್ಯಾನ್ ಇನ್ಈಕ್ವಾಲಿಟಿ ಇದೆ, ಲೆಸ್ಸರ್ ದ್ಯಾನ್ ಬರ್ಕೊತಿದ್ದೀನಿ. ಈ ಫಸ್ಟ್ ಟರ್ಮ್ನ ಹಾಗೆ ಬರ್ಕೊತಿದ್ದೀನಿ. ಇಲ್ಲಿ ನಾವು ಇದಕ್ಕೆ ಮಾತ್ರ ಅಪ್ಲೈ ಮಾಡ್ತಾ ಹೋಗಬೇಕು ಫಾರ್ಮುಲಾನ. ಸೊ ಏನು ಅಪ್ಲೈ ಮಾಡ್ತೀರಾ ಫಾರ್ಮುಲಾ, ಎ ಅಂದರೆ ಫಸ್ಟ್ ಟರ್ಮ್ ಏನಿದೆ 1 ಇದೆ, 1 × 1 - r ಅಂದರೆ 1/2 ಹೋಲ್ ಪವರ್ n ಡಿವೈಡೆಡ್ ಬೈ 1 - r ಅಂತ ಇದೆ. ಇದನ್ನ ಸಿಂಪ್ಲಿಫೈ ಮಾಡ್ತಾ ಹೋಗೋಣ ಇವಾಗ. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ xn ಲೆಸ್ಸರ್ ದ್ಯಾನ್ 1 ಪ್ಲಸ್ 1ನ ಒಳಗಡೆ ಮಲ್ಟಿಪ್ಲೈ ಮಾಡಿದರೆ ಏನು ಇರುತ್ತೆ ಆ ಟರ್ಮೇನೆ ಬರುತ್ತೆ. ಗೊತ್ತಾಗ್ತಿದೆಯಾ? 1 ಬರಲ್ಲ, ಯಾವ ಟರ್ಮ್ ಜೊತೆ ಮಲ್ಟಿಪ್ಲೈ ಮಾಡ್ತೀವಿ ಆ ಟರ್ಮ್ ಬರ್ತಾ ಹೋಗುತ್ತೆ. ನೆಕ್ಸ್ಟ್ 1 - 1/2 ಹೋಲ್ ಪವರ್ ಇನ್ನೊಂದು ನಾವು 1/2 ಪವರ್ n ಅಂತ ಬರ್ಕೋಬೋದಲ್ವಾ. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಡಿವೈಡೆಡ್ ಬೈ 1 - 1/2 ಅಂದರೆ ಏನಾಗುತ್ತೆ, 2 ಇಸ್ ದ LCM, 2 - 1 is 1/2ನೇ ಬರುತ್ತೆ. ನೆಕ್ಸ್ಟ್ xn ಲೆಸ್ಸರ್ ದ್ಯಾನ್ 1 ಪ್ಲಸ್ ಈ 1/2ನ ರೆಸಿಪ್ರೊಕಲ್ ಮಾಡ್ತಿದ್ದೀವಿ, ಅಂದರೆ ನ್ಯೂಮರೇಟರ್ಗೆ ಮಲ್ಟಿಪ್ಲೈ ಮಾಡ್ತಿದ್ದೀವಿ. ಅವಾಗ 2 × 1 - 1/2 ಪವರ್ n ಆಗುತ್ತೆ ಈ ಟರ್ಮ್. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ xn ಲೆಸ್ಸರ್ ದ್ಯಾನ್ 1 ಪ್ಲಸ್ 2ನ ಒಳಗಡೆ ವಿತಿನ್ ಬ್ರಾಕೆಟ್ ಮಲ್ಟಿಪ್ಲೈ ಮಾಡಿದರೆ ಏನು ಬರ್ತಾ ಹೋಗುತ್ತೆ ನಮಗೆ, 2 - 2/2 ಪವರ್ n ಆಯಿತು. ದಿಸ್ ಇಂಪ್ಲೈಸ್ xn ಲೆಸ್ಸರ್ ದ್ಯಾನ್ 2 + 1 is 3 ಮೈನಸ್ ಇಲ್ಲಿ ನೋಡಿ 2 ಡಿವೈಡೆಡ್ ಬೈ 2 ಪವರ್ n ಇದೆ. ಈ 2 ಡಿನಾಮಿನೇಟರ್ಗೆ ಹೋದರೆ 1/2 ಪವರ್ n-1 ಅಂತ ಬರ್ಕೋಬೋದಲ್ವಾ. ಸೊ xn ವ್ಯಾಲ್ಯೂ ಏನಾಯ್ತು ಅವಾಗ, xn ಲೆಸ್ಸರ್ ದ್ಯಾನ್ 3 - 1/2 ಪವರ್ n-1 ಬಂತು. ನೆಕ್ಸ್ಟ್ ಏನು ಮಾಡ್ತೀವಿ ನಾವಿಲ್ಲಿ, ಬೌಂಡೆಡ್ ಅಂತ ಪ್ರೂವ್ ಮಾಡ್ತಿರೋದು. ಸೊ ಅಪ್ಪರ್ ಬೌಂಡ್ ಮತ್ತು ಲೋವರ್ ಬೌಂಡ್ನ ಫೈಂಡ್ ಔಟ್ ಮಾಡಬೇಕು. ಈಗ ಇದಕ್ಕೆ ಅಪ್ಪರ್ ಬೌಂಡ್ ಏನು ಬರುತ್ತೆ, ಫಸ್ಟ್ ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ ಏನು ಬರುತ್ತೆ ಅಂತ ನೋಡ್ತಾ ಹೋಗೋಣ. ಈಗ xn = ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್, ಸಪೋಸ್ ಇಫ್ n = 1 ಆದಾಗ 1 - 1 0 ಬರುತ್ತೆ. 2 ಪವರ್ 0 is 1 ಆಯಿತು. 1/1 is 1, 3 - 1 is 2 ಬರುತ್ತೆ. ಅದೇ ರೀತಿ n = 2 ಆದಾಗ ಸೆಕೆಂಡ್ ಟರ್ಮ್ 2.5 ಬರುತ್ತೆ, ಥರ್ಡ್ ಟರ್ಮ್ 2.75 ಇಫ್ n = 3 ಆ್ಯಂಡ್ ಸೊ ಆನ್ ಈ ರೀತಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಈಗ ಈ ಟರ್ಮ್ಸಲ್ಲಿ ನಾವು ಅಪ್ಪರ್ ಬೌಂಡ್ ಏನು ಬರುತ್ತೆ ಅಂತ ನೋಡಬೇಕು. ಅಪ್ಪರ್ ಬೌಂಡ್ ಎಕ್ಸಿಸ್ಟ್ ಆಗ್ತಿದೆಯಾ ಅಂದರೆ ಗ್ರೇಟೆಸ್ಟ್ ನಂಬರ್ ಯಾವುದಿದೆ, ಅಪ್ ಟು ಇನ್ಫಿನಿಟಿ ಗ್ರೇಟೆಸ್ಟ್ ಎಕ್ಸ್ಟೆಂಡ್ ಆಗ್ತಾನೆ ಹೋಗ್ತಾ ಇದೆ ಅಲ್ವಾ. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಏನು ಮಾಡ್ತೀರಾ, ಅದಕ್ಕೆ ಈ ಟರ್ಮ್ಗೆ ಲಿಮಿಟ್ನ ಅಪ್ಲೈ ಮಾಡಿ.
ಲಿಮಿಟ್ ಅಪ್ಲೈ ಮಾಡಿದರೆ ಏನು ಬರುತ್ತೆ, ಲಿಮಿಟ್ ಆಸ್ n ಟೆನ್ಸ್ ಟು ಇನ್ಫಿನಿಟಿ, ಲಿಮಿಟ್ ಆಸ್ n ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಲೆಸ್ಸರ್ ದ್ಯಾನ್ 3 ಮೈನಸ್ ಲಿಮಿಟ್ ಆಸ್ n ಟೆನ್ಸ್ ಟು ಇನ್ಫಿನಿಟಿ 3 ಮೈನಸ್ 1/2 ಪವರ್ n ಮೈನಸ್ 1 ಏನಂತ ಬರ್ಕೊತೀರಾ, ಲಿಮಿಟ್ ಆಸ್ n ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಲೆಸ್ಸರ್ ದ್ಯಾನ್ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಟರ್ಮಿಗೆ ಅಪ್ಲೈ ಮಾಡಿದರೆ ಈ ಟರ್ಮ್ ಏನಾಗುತ್ತೆ 0 ಬರುತ್ತೆ. 1/infinity is 0. So 3 minus 0 is 3 ಆಗುತ್ತೆ. ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ವ್ಯಾಲ್ಯೂ ಏನು ಬಂತು, 3 ಬಂತು. ಇದೇನೋ ಅಪ್ಪರ್ ಬೌಂಡ್ ಎಕ್ಸಿಸ್ಟ್ ಆಯಿತು ನಮಗೆ. ಈಗ ಲೋವರ್ ಬೌಂಡ್ನ ನೋಡಬೇಕು ಅಂದರೆ ಒಂದು ಸೀಕ್ವೆನ್ಸಲ್ಲಿ ಲೀಸ್ಟ್ ಯಾವುದಿರುತ್ತೆ ಅದನ್ನು ನೋಡ್ತಾ ಹೋಗಬೇಕು. ಲೋವರ್ ಬೌಂಡ್ನ ಫೈಂಡ್ ಔಟ್ ಮಾಡೋದಕ್ಕೆ ಲೀಸ್ಟ್ ಟರ್ಮ್ ಯಾವುದಿಲ್ಲಿ 2 is the least term. So 2 is ಲೋವರ್ ಬೌಂಡ್ ಆಗುತ್ತೆ. ಸೊ ಕಂಡೀಷನ್ ಏನಾಗುತ್ತೆ ಫೈನಲಿ, therefore 2 is lesser than equal to ಲಿಮಿಟ್ ಆಸ್ n ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಲೆಸ್ಸರ್ ದ್ಯಾನ್ ಈಕ್ವಲ್ ಟು 3 ಅಂತ ಬರ್ಕೋಬೋದಲ್ವಾ. ನಾವಿಲ್ಲಿ ಏನು ಪ್ರೂವ್ ಮಾಡಬೇಕಿತ್ತು, ಬೌಂಡೆಡ್ ಮತ್ತು ದಿಸ್ ಕಂಡೀಷನ್ನ ಪ್ರೂವ್ ಮಾಡಬೇಕಿತ್ತು. ಪ್ರೂವ್ ಆಯ್ತಲ್ವಾ, ಗೊತ್ತಾಗ್ತಿದೆ ಅಂತ ಅಂದ್ಕೊಳ್ತೀನಿ. ಓಕೆ, ಇಲ್ಲಿ ನೆಕ್ಸ್ಟ್ ಕ್ವಶನ್ ಏನಿದೆ, ಶೋ ದಟ್ ದ ಸೀಕ್ವೆನ್ಸ್ ಎಕ್ಸ್ ಎನ್ ಈಕ್ವಲ್ ಟು 1/1 ಫ್ಯಾಕ್ಟೋರಿಯಲ್ ಪ್ಲಸ್ 1/2 ಫ್ಯಾಕ್ಟೋರಿಯಲ್ ಪ್ಲಸ್ 1/3 ಫ್ಯಾಕ್ಟೋರಿಯಲ್ ಪ್ಲಸ್ ಆ್ಯಂಡ್ ಸೊ ಆನ್ ಪ್ಲಸ್ 1/n ಫ್ಯಾಕ್ಟೋರಿಯಲ್ ಇಸ್ ಕನ್ವರ್ಜೆಂಟ್ ಅಂತ ಪ್ರೂವ್ ಮಾಡಬೇಕು. ಕೊಟ್ಟಿರೋ ಕ್ವಶನ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡಬೇಕು. ಈ ಕ್ವಶನಲ್ಲಿ 1/1 ಫ್ಯಾಕ್ಟೋರಿಯಲ್ ಅಪ್ ಟು 1/n ಫ್ಯಾಕ್ಟೋರಿಯಲ್ ಇದೆ. ಪ್ರೀವಿಯಸ್ ಮಾಡಿಸಿದ ಕ್ವಶನಲ್ಲಿ 1 + 1/n ಫ್ಯಾಕ್ಟೋರಿಯಲ್ ಪ್ಲಸ್ 1/2 ಫ್ಯಾಕ್ಟೋರಿಯಲ್ ಅಪ್ ಟು 1/n ಫ್ಯಾಕ್ಟೋರಿಯಲ್ ಅವ್ರಿಗೂ ಇದೆ. ಕ್ವಶನ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಮ್ಯಾಮ್ ನಾನು ಆ ರೀತಿ ಅಂದ್ಕೊಂಡೆ ಈ ರೀತಿ ಅಂತ ಅಂದ್ಕೊಂಡ್ರೆ ಮಾರ್ಕ್ಸ್ ಕೊಡಲ್ಲ. ಏನು ಕ್ವಶನ್ ಇದೆ ಅದಕ್ಕೆ ಕರೆಕ್ಟ್ ಸೊಲ್ಯೂಷನ್ ಇರಬೇಕು. ಗೊತ್ತಾಗ್ತಿದೆಯಾ. ನೆಕ್ಸ್ಟ್ ಸೊಲ್ಯೂಷನ್ ಪಾರ್ಟಿ ಬರೋಣ. ನೆಕ್ಸ್ಟ್ ಎಕ್ಸ್ ಎನ್ ಏನಿದೆ, ಎಕ್ಸ್ ಎನ್ ಈಕ್ವಲ್ ಟು 1/1 ಫ್ಯಾಕ್ಟೋರಿಯಲ್ ಪ್ಲಸ್ 1/2 ಫ್ಯಾಕ್ಟೋರಿಯಲ್ ಪ್ಲಸ್ 1/3 ಫ್ಯಾಕ್ಟೋರಿಯಲ್ ಪ್ಲಸ್ ಆ್ಯಂಡ್ ಸೊ ಆನ್ ಪ್ಲಸ್ 1/n ಫ್ಯಾಕ್ಟೋರಿಯಲ್ ಅಂತ ಇದೆ. ಇಲ್ಲಿ ನಾವು ಕನ್ವರ್ಜೆಂಟ್ ಅಂತ ಪ್ರೂವ್ ಮಾಡಬೇಕು. ಈಗ ಕನ್ವರ್ಜೆಂಟ್ ಅಂತ ಪ್ರೂವ್ ಮಾಡಬೇಕು ಅಂದರೆ ಅಕಾರ್ಡಿಂಗ್ ಟು ಪ್ರಾಪರ್ಟಿ ಒಂದು ಸೀಕ್ವೆನ್ಸ್ ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಆಗುತ್ತೆ ಮತ್ತು ಬೌಂಡೆಡ್ ಎಬೋವ್ ಆಗುತ್ತೆ ಅಂತ ಪ್ರೂವ್ ಮಾಡಿದರೆ ಅಂಥ ಸೀಕ್ವೆನ್ಸ್ ಏನಂತ ಹೇಳ್ತೀವಿ, ಕನ್ವರ್ಜೆಂಟ್ ಅಂತ ಹೇಳ್ತೀವಿ. ಈಗ ನಾವಿಲ್ಲಿ ಏನು ಮಾಡೋಣ, ಫಸ್ಟು ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಆಗುತ್ತೆ ಅಂತ ಪ್ರೂವ್ ಮಾಡಬೇಕು. ಸೊ ಅದಕ್ಕೆ ಏನು ಮಾಡ್ತೀರಾ, nth ಟರ್ಮ್ ಆಫ್ ದ ಸೀಕ್ವೆನ್ಸ್ ಗೊತ್ತಾಗಿದೆ, ನಾವು n+1 ಟರ್ಮ್ ಆಫ್ ದ ಸೀಕ್ವೆನ್ಸ್ ಏನು ಅಂತಲೂ ನೋಡ್ತಾ ಹೋಗಬೇಕು. ಏನಾಗುತ್ತೆ n+1 ಟರ್ಮ್ ಆಫ್ ದ ಸೀಕ್ವೆನ್ಸು 1/1 ಫ್ಯಾಕ್ಟೋರಿಯಲ್ ಪ್ಲಸ್ 1/2 ಫ್ಯಾಕ್ಟೋರಿಯಲ್ ಪ್ಲಸ್ ಆ್ಯಂಡ್ ಸೊ ಆನ್ ಪ್ಲಸ್ 1/n+1 ಫ್ಯಾಕ್ಟೋರಿಯಲ್ ಆಯಿತು. ಈಗ ಎಕ್ಸ್ ಎನ್ ಪ್ಲಸ್ 1 ಮೈನಸ್ ಎಕ್ಸ್ ಎನ್ ಮಾಡಿದರೆ ನಮಗೇನು ಬರುತ್ತೆ, ಇಲ್ಲಿ ಎಂಥ ಟರ್ಮ್ ಏನಿದೆ 1/n ಫ್ಯಾಕ್ಟೋರಿಯಲ್. ಈ ಟರ್ಮ್ಸ್ ಎಲ್ಲ ಕ್ಯಾನ್ಸಲ್ ಆಗಿ ಈ ಟರ್ಮ್ ಜೊತೆ ಈ ಟರ್ಮ್ಸ್ ಕ್ಯಾನ್ಸಲ್ ಆಗಿ ಏನು ರಿಮೈನಿಂಗ್ ಉಳಿತೆ 1/n+1 ಫ್ಯಾಕ್ಟೋರಿಯಲ್ ಉಳ್ಕೊಂಡು ಇಟ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ 0 ಆಯಿತು. ಸೊ ಸೀಕ್ವೆನ್ಸ್ ಎಕ್ಸ್ ಎನ್ ಏನಾಗುತ್ತೆ ಆವಾಗ ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಆಗುತ್ತೆ. ಗೊತ್ತಾಗ್ತಿದೆಯಾ. ಸೊ ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಆಯಿತು. ನೆಕ್ಸ್ಟ್ ಕನ್ವರ್ಜೆಂಟ್ ಅಂತ ಪ್ರೂವ್ ಮಾಡಬೇಕು. ಕ್ವಶನ್ನ ಕರೆಕ್ಟಾಗಿ ಮೈಂಡಲ್ಲಿ ಇಟ್ಕೊಳ್ಳಿ. ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಆಯಿತು. ನೆಕ್ಸ್ಟ್ ಬೌಂಡೆಡ್ ಎಬೋ ಅಂತ ಪ್ರೂವ್ ಮಾಡಬೇಕು. ಸೊ ಎಕ್ಸ್ ಎನ್ ಏನಿದೆ 1/1 ಫ್ಯಾಕ್ಟೋರಿಯಲ್ ಪ್ಲಸ್ 1/2 ಫ್ಯಾಕ್ಟೋರಿಯಲ್ ಪ್ಲಸ್ 1/3 ಫ್ಯಾಕ್ಟೋರಿಯಲ್ ಪ್ಲಸ್ ಆ್ಯಂಡ್ ಸೊ ಆನ್ ಪ್ಲಸ್ 1/n ಫ್ಯಾಕ್ಟೋರಿಯಲ್ ಅಂತಿದೆ. ಈ ಆಲ್ ಟರ್ಮ್ಸ್ನ ನಾವು ಏನಂತ ಬರ್ಕೊಳ್ತೀವಿ, ಲೆಸ್ಸರ್ ದ್ಯಾನ್ 1/2 ಪವರ್ 0 ಪ್ಲಸ್ 1/2 ಪವರ್ 1 ಪ್ಲಸ್ 1/2 ಸ್ಕ್ವೇರ್ ಪ್ಲಸ್ ಆ್ಯಂಡ್ ಸೊ ಆನ್ ಪ್ಲಸ್ 1/2 ಪವರ್ n-1 ಅಂತ ಬರ್ಕೊಳ್ತೀವಿ. ಈ ಟರ್ಮ್ಸ್ ಎಲ್ಲ ಲೆಸ್ಸರ್ ದ್ಯಾನ್ ದಿಸ್ ಟರ್ಮ್ಸ್ ಆಗುತ್ತೆ. ಚೆಕ್ ಮಾಡಿ ನೋಡಿಬೇಕು, ಇವೆರಡು ಈಕ್ವಲ್ ಬರುತ್ತೆ. ಇಲ್ಲಿ 1/3 ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ಇಸ್ ಲೆಸ್ಸರ್ ದ್ಯಾನ್ 1/2 ಸ್ಕ್ವೇರ್ ಆಗುತ್ತೆ. ಗೊತ್ತಾಗ್ತಿದೆಯಾ. ನೆಕ್ಸ್ಟ್ ದಿಸ್ ಮಸ್ಟ್ ಬಿ, ಇಲ್ಲಿ ದಿಸ್ ಈಸ್ ಇನ್ ದ ಫಾರ್ಮ್ ಆಫ್ GP, ಜೊಮೆಟ್ರಿಕ್ ಪ್ರೋಗ್ರೆಷನ್ ಫಾರ್ಮುಲಾ. ಸೊ ಏನು ಮಾಡ್ತೀರಾ, ಫಾರ್ಮುಲಾನ ಯೂಸ್ ಮಾಡಬೇಕು. ಸೊ ಎ ವ್ಯಾಲ್ಯೂ ಏನಿದೆ ಇಲ್ಲಿ 1/2 ಪವರ್ 0 ಅಂದರೆ ವ್ಯಾಲ್ಯೂ 1 ಆಗುತ್ತೆ. ಆರ್ ಈಸ್ ಕಾಮನ್ ರೇಷಿಯೋ, ದಟ್ ಈಸ್ 1/2 ಆಗುತ್ತೆ ಅಲ್ವಾ. ಇಲ್ಲಿ ಸೆಕೆಂಡ್ ಟರ್ಮಿಂದ ಫಸ್ಟ್ ಟರ್ಮ್ ಡಿವೈಡ್ ಮಾಡಿ 1/2 ಬರುತ್ತೆ. 1/2 ಸ್ಕ್ವೇರಿಂದ 1/2 ಡಿವೈಡ್ ಮಾಡಿದ್ರು 1/2 ಬರುತ್ತೆ. ಗೊತ್ತಾಗ್ತಿದೆ. ಸೊ ಇಲ್ಲಿ ಆರ್ ಈಸ್ ಲೆಸ್ಸರ್ ದ್ಯಾನ್ 1 ಇದೆ. ಸೊ ಯಾವ ಫಾರ್ಮುಲಾ ಯೂಸ್ ಮಾಡ್ತೀವಿ, ಎಸ್ ಎನ್ ಈಕ್ವಲ್ ಟು ಎ ಇಂಟು 1 - r ಪವರ್ n/1 - r ಅನ್ನೋ ಫಾರ್ಮುಲಾನ ಯೂಸ್ ಮಾಡ್ತಾ ಇದ್ದೀವಿ. ಸೊ ಲೆಸ್ಸರ್ ದ್ಯಾನ್ ಎ ವ್ಯಾಲ್ಯೂ 1 ಇದೆ, 1 ಇಂಟು 1 ಮೈನಸ್ ಆರ್ ಏನಿದೆ 1/2 ಹೋಲ್ ಪವರ್ n ಡಿವೈಡೆಡ್ ಬೈ 1 - 1/2 ಆಗುತ್ತೆ. ಸೊ ಇದನ್ನ ನಮಗೆ ಸಿಂಪ್ಲಿಫೈ ಮಾಡಿದಾಗ ಏನು ಬರುತ್ತೆ, ಎಕ್ಸ್ ಎನ್ ಈಸ್ ಲೆಸ್ಸರ್ ದ್ಯಾನ್ 2 - 1/2 ಪವರ್ n-1 ಬರುತ್ತೆ. ಸೊ ಸಿಂಪ್ಲಿಫೈ ಮಾಡಿ ನೋಡಿ ಏನು ಬರುತ್ತೆ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಈಗ ನಾವಿಲ್ಲಿ ಏನು ಪ್ರೂವ್ ಮಾಡಬೇಕು, ಬೌಂಡೆಡ್ ಎಬೋ ಆಗುತ್ತೆ ಅಂತ ಪ್ರೂವ್ ಮಾಡಬೇಕು. ಸೊ ಏನು ಮಾಡ್ತೀವಿ, ಅದಕ್ಕೋಸ್ಕರ ಲಿಮಿಟ್ನ ಅಪ್ಲೈ ಮಾಡಿ. ಲಿಮಿಟ್ ಆಸ್ n ಟೆನ್ಸ್ ಟು ಇನ್ಫಿನಿಟಿ ಅಪ್ಲೈ ಮಾಡಿದರೆ ಎಕ್ಸ್ ಎನ್ ಲೆಸ್ಸರ್ ದ್ಯಾನ್ 2 ಆಗುತ್ತೆ. ಗೊತ್ತಾಗ್ತಿದೆಯಾ. ಏನಾಗುತ್ತೆ, ಎಕ್ಸ್ ಎನ್ ಅಲ್ಲಿರುವ ಬರುವಂಥ ಟರ್ಮ್ಸ್ ಎಲ್ಲ ಲೆಸ್ಸರ್ ದ್ಯಾನ್ 2 ಆಗುತ್ತೆ. ಇದಕ್ಕೆ ಇಫ್ n ಈಕ್ವಲ್ ಟು 1 ವ್ಯಾಲ್ಯೂಸ್ನ ಕೊಟ್ಬಿಟ್ಟು 1 2 3 ಅಂತ ವ್ಯಾಲ್ಯೂಸ್ನ ಕೊಟ್ಟು ಚೆಕ್ ಮಾಡಿ ಹೋಗಿ ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ ಏನು ಬರುತ್ತೆ ಅಂತ ಬರ್ಕೊಂಡು
ಈ ರೀತಿ ಡೈರೆಕ್ಟಾಗಿ ಬರೆಯೋಕ್ಕೆ ಗೊತ್ತಾಗಲಿಲ್ಲ ಅಂದರೆ ಇದು, ಇಲ್ಲಾಂದರೆ ಲಿಮಿಟ್ ಅಪ್ಲೈ ಮಾಡಿರೋದು ಅಷ್ಟೇ ಇಲ್ಲಿ. ಇಲ್ಲ ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ ಇಫ್ n ಈಕ್ವಲ್ ಟು 1 ಆದಾಗ ಏನು ಬರುತ್ತೆ ಇದು, ಆವಾಗ ಎಕ್ಸ್ ಎನ್ ವ್ಯಾಲ್ಯೂ ಏನಾಗುತ್ತೆ, n ಈಕ್ವಲ್ ಟು 2 ಆದಾಗ ಏನಿರುತ್ತೆ, ಆ ರೀತಿ ನೋಡಿಬಿಟ್ಟು ಅಪ್ಪರ್ ಬೌಂಡ್ ಮತ್ತು ಲೋವರ್ ಬೌಂಡ್ನ ಫೈಂಡ್ ಔಟ್ ಮಾಡ್ಬೋದು. ಇಲ್ಲಿ ನಾವು ಬೌಂಡೆಡ್ ಎಬೋ ಅಂತ ಪ್ರೂವ್ ಮಾಡಬೇಕಾಗಿರೋದ್ರಿಂದ ನಮಗೆ ಅಪ್ಪರ್ ಬೌಂಡ್ ಯಾವುದು ಅಂತ ಗೊತ್ತಾದರೆ ಸಾಕು. ಇಲ್ಲಿ 2 ಈಸ್ ದ ಅಪ್ಪರ್ ಬೌಂಡ್, ಸೊ ಎಕ್ಸ್ ಎನ್ ಲೆಸ್ಸರ್ ದ್ಯಾನ್ 2 ಆಯಿತು. ಸೊ ಸೀಕ್ವೆನ್ಸ್ ಎಕ್ಸ್ ಎನ್ ಏನಾಗುತ್ತೆ ಅವಾಗ ಬೌಂಡೆಡ್ ಎಬೋ ಆಯಿತು. ಬೌಂಡೆಡ್ ಎಬೋ ಬೈ 2. ಸೊ ಮೊನೊಟಾನಿಕಲಿ ಇಂಕ್ರೀಸಿಂಗ್ ಆಯಿತು. ಸೀಕ್ವೆನ್ಸ್ ಎಕ್ಸ್ ಎನ್ ಏನಾಯಿತು, ಮೊನೊಟಾನಿಕಲಿ ಇಂಕ್ರೀಸಿಂಗ್ ಆ್ಯಂಡ್ ಬೌಂಡೆಡ್ ಎಬೋ ಆಯಿತು ಅಂದರೆ ಅಂಥ ಸೀಕ್ವೆನ್ಸ್ನ ನಾವೇನಂತ ಹೇಳ್ತೀವಿ, ಕನ್ವರ್ಜೆಂಟ್ ಸೀಕ್ವೆನ್ಸ್ ಅಂತ ಹೇಳ್ತೀವಿ. ಗೊತ್ತಾಗ್ತಿದೆಯಾ? ಇಲ್ಲಿ ನೆಕ್ಸ್ಟ್ ಪ್ರಾಬ್ಲಮಿಗೆ ಬರೋಣ. ಏನಿದೆ, ಫೈಂಡ್ ದ ಲಿಮಿಟ್ ಆಫ್ ದ ಸೀಕ್ವೆನ್ಸ್ ಹೂಸ್ nth ಟರ್ಮ್ ಈಸ್ ಗಿವನ್. ಇಲ್ಲೇನು ಮಾಡಬೇಕು ನಾವು, ಇಲ್ಲಿ ಲಿಮಿಟ್ ಆಫ್ ದ ಸೀಕ್ವೆನ್ಸ್ ಏನು ಬರುತ್ತೆ ಅಂತ ನೋಡಬೇಕು. ಓಕೆನಾ? nth ಟರ್ಮ್ ಏನು ಕೊಟ್ಟಿದ್ದಾರೆ, ಎಕ್ಸ್ ಎನ್ ಈಕ್ವಲ್ ಟು 1/2 ಫ್ಯಾಕ್ಟೋರಿಯಲ್ ಪ್ಲಸ್ 2/3 ಫ್ಯಾಕ್ಟೋರಿಯಲ್ ಪ್ಲಸ್ 2/4 ಫ್ಯಾಕ್ಟೋರಿಯಲ್ ಪ್ಲಸ್ ಆ್ಯಂಡ್ ಸೊ ಆನ್. ಇದು 3/4 ಫ್ಯಾಕ್ಟೋರಿಯಲ್ ಪ್ಲಸ್ ಆ್ಯಂಡ್ ಸೊ ಆನ್ ಪ್ಲಸ್ n/n+1 ಫ್ಯಾಕ್ಟೋರಿಯಲ್. ಓಕೆನಾ? ಇಲ್ಲಿ ಕ್ವಶನ್ ಕರೆಕ್ಟಾಗಿ ನೋಡ್ಕೊಳ್ಳಿ. ಇದು ಗೊತ್ತಲ್ವಾ, ಫ್ಯಾಕ್ಟೋರಿಯಲ್ನ ನಾವು ಈ ರೀತಿನೂ ಡಿನೋಟ್ ಮಾಡ್ತೀವಿ ಅಥವಾ ಈ ರೀತಿನೂ ಡಿನೋಟ್ ಮಾಡ್ತೀವಿ. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಇಲ್ಲಿ ಫೈಂಡ್ ದ ಲಿಮಿಟ್ ಆಫ್ ದ ಸೀಕ್ವೆನ್ಸ್ ಹೂಸ್ nth ಟರ್ಮ್ ಇಸ್ ಗಿವನ್ ಅಂದರೆ nth ಟರ್ಮ್ನ ಕೊಟ್ಟಿದ್ದಾರೆ, ನಾವು ಲಿಮಿಟ್ ಆಫ್ ದ ಸೀಕ್ವೆನ್ಸ್ನ ಫೈಂಡ್ ಔಟ್ ಮಾಡ್ತಾ ಹೋಗಬೇಕು. ಈಗ ಸೊಲ್ಯೂಷನ್ ಪಾರ್ಟಿ ಬರೋಣ. ಗಿವನ್ ಏನು ಕೊಟ್ಟಿದ್ದಾರೆ, ಗಿವನ್ನ ಬರ್ಕೊಳ್ಳಿ. ನೆಕ್ಸ್ಟ್ ಕನ್ಸಿಡರ್ ಮಾಡ್ಕೊಳ್ಳಿ. ಕನ್ಸಿಡರ್ nth ಟರ್ಮ್ ಏನಿದೆ, n/n+1 ಫ್ಯಾಕ್ಟೋರಿಯಲ್ ಅಂತ ಇದೆ. ನಾವಿಲ್ಲಿ ಏನು ಮಾಡ್ತೀವಿ, ನ್ಯೂಮರೇಟರ್ಗೆ n+1 ಅಂದರೆ +1 -1ನ ಮಾಡ್ತೀವಿ, ಅಂದರೆ ಆ್ಯಡ್ ಮತ್ತು ಸಬ್ಟ್ರಾಕ್ಟ್ 1ಅನ್ನು ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಫ್ಯಾಕ್ಟೋರಿಯಲ್ ಆಫ್ n+1 ನ್ಯೂಮರೇಟರಿಗೆ ಮಾತ್ರ ಆ್ಯಡ್ ಆ್ಯಂಡ್ ಸಬ್ಟ್ರಾಕ್ಟ್ 1 ಮಾಡ್ತಾ ಇದ್ವಿ. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಈಗ ಸಿಂಪ್ಲಿಫೈ ಮಾಡ್ತಾ ಹೋಗಿ. ದಿಸ್ ಈಕ್ವಲ್ ಟು ಇದನ್ನು ಸಿಂಪ್ಲಿಫೈ ಮಾಡಿದರೆ n+1/n+1 ಫ್ಯಾಕ್ಟೋರಿಯಲ್ ಮೈನಸ್ 1/n+1 ಫ್ಯಾಕ್ಟೋರಿಯಲ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ, n+1/n+1 ಫ್ಯಾಕ್ಟೋರಿಯಲ್ ಅಂದರೆ ನ್ಯೂಮರೇಟರ್ n+1 ಹಾಗೆ ಇಟ್ಕೊಳ್ಳೋಣ. n+1 ಫ್ಯಾಕ್ಟೋರಿಯಲ್ ಅಂದರೆ n+1 ಇಂಟು n ಫ್ಯಾಕ್ಟೋರಿಯಲ್ ಅಂತ ಬರ್ಕೋಬೋದಲ್ವಾ? ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಮೈನಸ್ 1/n+1 ಫ್ಯಾಕ್ಟೋರಿಯಲ್. ಈ n+1 ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಏನು ರಿಮೈನಿಂಗ್ ಉಳಿಯುತ್ತೆ, 1/n ಫ್ಯಾಕ್ಟೋರಿಯಲ್ ಮೈನಸ್ 1/n+1 ಫ್ಯಾಕ್ಟೋರಿಯಲ್ ಉಳ್ಕೊಂತು. ನೆಕ್ಸ್ಟ್ ಏನು ಮಾಡ್ತೀವಿ ನಾವೀಗ, therefore n/n+1 ಫ್ಯಾಕ್ಟೋರಿಯಲ್ ಈಕ್ವಲ್ ಟು 1/n ಫ್ಯಾಕ್ಟೋರಿಯಲ್ ಮೈನಸ್ 1/n+1 ಫ್ಯಾಕ್ಟೋರಿಯಲ್ ಆಯಿತು. ಇದನ್ನ ನಾವು ಜನರಲಲ್ಲಿ ಇಫ್ n ಈಕ್ವಲ್ ಟು 1 ಆದಾಗ 1/1+1 is 2 ಫ್ಯಾಕ್ಟೋರಿಯಲ್ ಈಕ್ವಲ್ ಟು n ಈಕ್ವಲ್ ಟು 1 ಅಂತ ತಾಣ್ತಿರೋದು. ಇಫ್ n ಈಕ್ವಲ್ ಟು 1 ಆದಾಗ 1/2 ಫ್ಯಾಕ್ಟೋರಿಯಲ್ 1/1 ಫ್ಯಾಕ್ಟೋರಿಯಲ್ n 1 ಆದಾಗ ಮೈನಸ್ 1/2 ಫ್ಯಾಕ್ಟೋರಿಯಲ್ ಅಂತ ಬರ್ಕೊತಿದೆ. ಗೊತ್ತಾಗ್ತಿದೆಯಾ? ಅದೇ ರೀತಿ ಸಿಮಿಲರ್ಲಿ ಇಫ್ n ಈಕ್ವಲ್ ಟು 2 ಆದಾಗ 2/3 ಫ್ಯಾಕ್ಟೋರಿಯಲ್ ಈಕ್ವಲ್ ಟು ಏನಾಗುತ್ತೆ, 1/2 ಫ್ಯಾಕ್ಟೋರಿಯಲ್ ಮೈನಸ್ 1/3 ಫ್ಯಾಕ್ಟೋರಿಯಲ್ ಆಗುತ್ತೆ. ಇಲ್ಲೇನೋ ಇಫ್ n ಈಕ್ವಲ್ ಟು 2 ಆದಾಗ ಆ್ಯಂಡ್ ಸೊ ಆನ್ ಇದೇ ರೀತಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇಫ್ n ಈಕ್ವಲ್ ಟು n ಆದಾಗ ಏನಾಗುತ್ತೆ, ಇದಾಗುತ್ತೆ ಅಂತ ಬರೆದಿದ್ವಿ ಅಲ್ವಾ, ಈ ರೀತಿ ಬರುತ್ತೆ ಅಂತ ಇದೇನೆ. ಸೊ ಗೊತ್ತಾಗ್ತಿದೆಯಾ? ಎನ್ನಿಗೆ ವ್ಯಾಲ್ಯೂಸ್ನ ಕೊಡ್ತಾ ಇದ್ದೀವಿ ಆ್ಯಂಡ್ ಸೊ ಆನ್ ಇದೇ ರೀತಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಎಕ್ಸ್ ಎನ್ನ ಯಾವ ರೀತಿ ಬರೀಬೋದು, ಎಕ್ಸ್ ಎನ್ ಈಕ್ವಲ್ ಟು 1/, ಎಕ್ಸ್ ಎನ್ನ ಯಾವ ರೀತಿ ಬರೀತೀರಾ, ಎಕ್ಸ್ ಎನ್ ಈಕ್ವಲ್ ಟು ಏನಿದೆ ಫಸ್ಟ್ ಟರ್ಮು 1/1 ಫ್ಯಾಕ್ಟೋರಿಯಲ್ ಮೈನಸ್ 1/2 ಫ್ಯಾಕ್ಟೋರಿಯಲ್ ಪ್ಲಸ್ 1/2 ಫ್ಯಾಕ್ಟೋರಿಯಲ್ ಮೈನಸ್ 1/3 ಫ್ಯಾಕ್ಟೋರಿಯಲ್ ಪ್ಲಸ್ ಆ್ಯಂಡ್ ಸೊ ಆನ್ ಇದೇ ರೀತಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಪ್ಲಸ್ ಲಾಸ್ಟ್ ಟರ್ಮ್ ಏನು ಬಂದಿತ್ತು, ಎಕ್ಸ್ ಎನ್ ಇಲ್ಲೇ ಮಾಡಿದ್ವಿ ಅಲ್ವಾ, ಏನು ಬಂದಿದೆ, n/n-1 ಫ್ಯಾಕ್ಟೋರಿಯಲ್ ಅಂದರೆ 1/n ಫ್ಯಾಕ್ಟೋರಿಯಲ್, n/n+1 ಫ್ಯಾಕ್ಟೋರಿಯಲ್ ಅಂದರೆ 1/n ಫ್ಯಾಕ್ಟೋರಿಯಲ್ ಮೈನಸ್ 1/n+1 ಫ್ಯಾಕ್ಟೋರಿಯಲ್ ಬಂದಿದೆ. ಗೊತ್ತಾಗ್ತಿದೆಯಾ? ಇಲ್ಲಿ ನೋಡಿ, ಫಸ್ಟ್ ಟರ್ಮ್ ಹಾಗೆ ರಿಮೈನಿಂಗ್ ಇರುತ್ತೆ, ಈ ಟರ್ಮ್ ಕ್ಯಾನ್ಸಲ್ ಆಗುತ್ತೆ, ಅದೇ ರೀತಿ ಇದು ಅದರ ಸಕ್ಸೆಸಿವ್ ಟರ್ಮ್ ಕ್ಯಾನ್ಸಲ್ ಆಗುತ್ತೆ, ಈ ಟರ್ಮ್ ಮತ್ತು ಇದರ ಪ್ರೀವಿಯಸ್ವರೆಗೂ ಕ್ಯಾನ್ಸಲ್ ಆಗುತ್ತೆ. ಸೊ ವಾಟ್ಸ್ ದ ರಿಮೈನಿಂಗ್, ಎಕ್ಸ್ ಎನ್ ಈಕ್ವಲ್ ಟು 1/1 ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ಈಸ್ 1 ಮೈನಸ್ 1 ಲಾಸ್ಟ್ ಟರ್ಮ್ 1/n+1 ಫ್ಯಾಕ್ಟೋರಿಯಲ್ ಉಳ್ಕೊಂತು. ನೆಕ್ಸ್ಟ್ ಇಲ್ಲಿ ಏನು ಪ್ರೂವ್ ಮಾಡೋಕ್ಕೆ ಹೇಳಿದ್ದಾರೆ, ನಮಗೆ ಏನು ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ, ಲಿಮಿಟ್ನ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಏನು ಮಾಡ್ತೀವಿ, ಲಿಮಿಟ್ನ ಅಪ್ಲೈ ಮಾಡಿ. ಲಿಮಿಟ್ ಆಸ್ n ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಈಕ್ವಲ್ ಟು ಲಿಮಿಟ್ ಆಸ್ n ಟೆನ್ಸ್ ಟು ಇನ್ಫಿನಿಟಿ ಎಕ್ಸ್ ಎನ್ ಪ್ಲೇಸಲ್ಲಿ ಏನಿದೆ 1 ಮೈನಸ್ 1/n+1 ಫ್ಯಾಕ್ಟೋರಿಯಲ್ ಇದೆ.
ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಈಗ ಆ್ಯಸ್ n ಟೆನ್ಸ್ ಟು ಇನ್ಫಿನಿಟಿ ಆದರೆ ಏನಾಗುತ್ತೆ, 1 ಮೈನಸ್ 1/∞ ಪ್ಲಸ್ 1 ಫ್ಯಾಕ್ಟೋರಿಯಲ್ ಆಗುತ್ತೆ. 1 ಮೈನಸ್ 1/∞. 1/∞ ವ್ಯಾಲ್ಯೂ is 0. 1 minus 0 equal to 1. So limit as n tends to infinity xn equal to 1 ಬಂತು. 1 is a unique and finite ವ್ಯಾಲ್ಯೂ. ನಮಗೆ ಲಿಮಿಟ್ನ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ, ಇಲ್ಲಿಗೆ ಸ್ಟಾಪ್ ಮಾಡ್ಬೋದು. ಸಪೋಸ್ ಕನ್ವರ್ಜೆಂಟ್ ಅಂತ ಕೇಳಿದರೆ ಯುನಿಕ್ಯೂ ಆ್ಯಂಡ್ ಫೈನೈಟ್ ಬರುತ್ತೆ. ಸೊ ದ ಗಿವನ್ ಸೀಕ್ವೆನ್ಸ್ ಏನಾಗುತ್ತೆ ಅವಾಗ, ಕನ್ವರ್ಜೆಂಟ್ ಆಗುತ್ತೆ. ಗೊತ್ತಾಗ್ತಿದೆಯಾ? ಇಲ್ಲಿಗೆ ಪ್ರಾಬ್ಲಮ್ ಪಾರ್ಟ್ ಮುಗೀತು, ಅಂದರೆ ಸೀಕ್ವೆನ್ಸಸ್ ಫುಲ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಲಾಸ್ಟ್ ಒಂದು ನೋಟ್ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಇಲ್ಲಿ ನೋಡಿ, ಈ ನೋಟು ಸೀಕ್ವೆನ್ಸ್ನ ಈ ರೀತಿ ಸಿಂಬಲಲ್ಲೂ ಡಿನೋಟ್ ಮಾಡ್ಕೋಬೋದು ನಾವು. ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂದರೆ ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ ಈ ರೀತಿ ಬರ್ತಾ ಹೋಗುತ್ತೆ. ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂದರೆ ಏನಂತ ಹೇಳ್ತೀರಾ, ಇನ್ಕ್ರೀಸಿಂಗ್ xn ಪ್ಲಸ್ 1 ಮೈನಸ್ xn ಗ್ರೇಟರ್ ದ್ಯಾನ್ 0 ಅಂತ ಹೇಳ್ತೀರಾ. ಯಾವ ರೀತಿ ಹೇಳ್ತೀರಾ, xn ಪ್ಲಸ್ 1 ಮೈನಸ್ xn ಗ್ರೇಟರ್ ದ್ಯಾನ್ 0 ಅಂದರೆ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್. ಅಲ್ಲಿ ಟರ್ಮ್ಸ್ ಯಾವ ರೀತಿ ಇರುತ್ತೆ, ನಾಟ್ ರಿಪೀಟೆಡ್. ಇಲ್ಲಿ ನೋಡಿ, ಅದೇ ರೀತಿ ಮೊನೊಟಾನಿಕಲಿ ಇನ್ಕ್ರೀಸಿಂಗ್, ಇದು ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಮೀನ್ಸ್ ಸ್ಟ್ರಿಕ್ಟ್ಲಿ ಮೊನೊಟಾನಿಕ್ ಇನ್ಕ್ರೀಸಿಂಗ್ ಅಂತ. ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಅಂದ್ರೇನು, xn ಪ್ಲಸ್ 1 ಮೈನಸ್ xn ಗ್ರೇಟರ್ ದ್ಯಾನ್ ಈಕ್ವಲ್ ಟು 0 ಅಂದರೆ ಮೊನೊಟಾನಿಕಲಿ ಇನ್ಕ್ರೀಸಿಂಗ್. ಅಂದರೆ ಈಕ್ವಲ್ ಟೂನು ಇರುತ್ತೆ ಟರ್ಮ್ಸ್ಗಳು. 2 2 4 4 6 6 ಈಕ್ವಲ್ ಟು ಆಗ್ತಾ ಇದೆ ಅಲ್ವಾ. ಅದೇ ರೀತಿ ಥರ್ಡ್ ಒನ್ ನೋಡಿ, ಮೈನಸ್ 1/n ಮೈನಸ್ 1 ಮೈನಸ್ 1/2 ಮೈನಸ್ 1/3 ಯಾವುದೇ ಟರ್ಮ್ ರಿಪೀಟ್ ಆಗಿಲ್ಲ. ಸೊ ಸ್ಟ್ರಿಕ್ಟ್ಲಿ ಬಟ್ ಇನ್ಕ್ರೀಸ್ ಆಗ್ತಾಯಿದೆ ಟರ್ಮ್ಸು, ಅಸೆಂಡಿಂಗ್ ಆರ್ಡರ್ ಹೋಗ್ತಾ ಇದೆ. ಸೊ ಏನಂತ ಹೇಳ್ತೀರಾ, ಸ್ಟ್ರಿಕ್ಟ್ಲಿ ಮೊನೊಟಾನಿಕ್ ಇನ್ಕ್ರೀಸಿಂಗ್. ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಬೇಡಿ, ನೆಗೆಟಿವ್ ಸೈನ್ ಇದೆ ಅಲ್ವಾ, ಕರೆಕ್ಟಾಗಿ ತಿಳ್ಕೊಳ್ಳಿ. ನೆಗೆಟಿವ್ ಇದೆ, ಅದರಿಂದ ಅದರಿಂದ ಏನಾಗ್ತಿದೆ, ಅಸೆಂಡಿಂಗ್ ಹೋಗ್ತಾ ಇದೆ, ಬರುವಂಥ ಟರ್ಮ್ಸ್ ಇನ್ಕ್ರೀಸ್ ಆಗ್ತಾ ಇದೆ. ನೆಕ್ಸ್ಟು 0 1 0 1 0 ಈ ರೀತಿ ಇದ್ದರೆ ಇದು ರಿಪೀಟೆಡ್ ಟರ್ಮ್ಸ್ ಅಂತ ಹೇಳ, ಅಂದರೆ ಪಕ್ಕ ಈ ರೀತಿ ರಿಪೀಟೆಡ್ ಆಗಿದ್ರೆ ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಅಂತೀವಿ. ಈ ರೀತಿ ಆಗಿದ್ರೆ ದಿಸ್ ಇಸ್ ನಾಟ್ ಎ ಮೊನೊಟಾನಿಕ್ ಸೀಕ್ವೆನ್ಸ್, ದಿಸ್ ಈಸ್ ಎ ನಾಟ್ ಮೊನೊಟಾನಿಕಲಿ ಇನ್ಕ್ರೀಸಿಂಗ್ ಆ್ಯಂಡ್ ಮೊನೊಟಾನಿಕಲಿ ಡಿಕ್ರೀಸಿಂಗ್. ಈಗ ಇಲ್ಲಿ ಬರೋಣ. ನೆಕ್ಸ್ಟ್ ಫಿಫ್ತ್ ಒನ್, in the sequence 1 1 1/3 1/3 1/5 1/5 it is a monotonically decreasing. ಇಲ್ಲಿ ಏನು ಹೇಳ್ತೀವಿ, ರಿಪೀಟೆಡ್ ಆಗಿದೆ. ಸೊ ಡಿಕ್ರೀಸಿಂಗ್ ಅಂದರೆ ಏನು ಹೇಳ್ತೀರಾ, xn ಪ್ಲಸ್ 1 ಮೈನಸ್ xn ಲೆಸ್ಸರ್ ದ್ಯಾನ್ ಈಕ್ವಲ್ ಟು 0 ಮೊನೊಟಾನಿಕಲಿ ಡಿಕ್ರೀಸಿಂಗ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ವಿ. ಈಕ್ವಲ್ ಟು ಇದೆಲ್ಲ ಟರ್ಮ್ಸ್ಗಳು. ಸೊ ಇಲ್ಲಿ ಇದು ಬಂದುಬಿಟ್ಟು ಇಲ್ಲಿ ನೋಡಿ, ದಿಸ್ ಈಸ್ ಆಲ್ಸೋ ನಾಟ್ ಎ ಮೊನೊಟಾನಿಕ್ ಸೀಕ್ವೆನ್ಸ್. ಯಾಕೆಂದರೆ ಇಲ್ಲಿ ಇನ್ಕ್ರೀಸಿಂಗು ಆಗ್ತಾಯಿಲ್ಲ, ಡಿಕ್ರೀಸಿಂಗು ಆಗ್ತಾಯಿಲ್ಲ. ಗೊತ್ತಾಗ್ತಿದೆಯಾ? ಸ್ಟ್ರಿಕ್ಟ್ಲಿನೂ ಆಗ್ತಾಯಿಲ್ಲ ಅಥವಾ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗು ಆಗ್ತಾಯಿಲ್ಲ, ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗು ಆಗ್ತಾಯಿಲ್ಲ. ನೆಕ್ಸ್ಟ್ ದಿಸ್ ಈಸ್ ಆಲ್ಸೋ ನಾಟ್ ಮೊನೊಟಾನಿಕ್ ಸೀಕ್ವೆನ್ಸ್. ಇದು ಅಷ್ಟೇ ಸೇಮು. ಇಲ್ಲಿ ಸ್ಟ್ರಿಕ್ಟ್ಲಿ ಅಂತ ಬಂದರೆ ಯಾವ ರೀತಿ ಇರುತ್ತೆ, ರಿಪೀಟೆಡ್ ಟರ್ಮ್ಸ್ ಇರಲ್ಲ. ಗೊತ್ತಾಗ್ತಿದೆಯಾ? ಇವತ್ತಿಗೆ ಸೀಕ್ವೆನ್ಸಸ್ ಕ್ಲಾಸ್ ಮುಗೀತು. ನೆಕ್ಸ್ಟ್ ಸೀರೀಸ್ನ ಸ್ಟಾರ್ಟ್ ಮಾಡೋಣ. ಓಕೆ, ಬಾಯ್.